ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ರಾಮಾಚಾರಿ ಇವತ್ತೇನಾಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇಲ್ಲಿ ಚಾರು ರಾಮಾಚಾರಿನ ಆರತಿ ಮಾಡಿ ಒಳಗಡೆ ಕೂಡ ಕರ್ಕೊಳ್ದೆ ಏನೋ ಮುಖ್ಯವಾದ ವಿಷಯ ಮಾತಾಡಬೇಕು ಅಂತ ಹೇಳ್ದಲ್ಲ ಮಗನೇ, ಏನು ಹೇಳು ಅಂತ ಜಾನಕಿ ಅವ್ರು ಹೇಳ್ತಾರೆ. ಹೌದಮ್ಮ, ತುಂಬ ಮುಖ್ಯವಾದ ವಿಷಯ. ನಾನು ಎಲ್ಲೋ ಹೋಗಿದ್ದೆ, ಕಾಣೆ ಆಗಿದ್ದೆ ಅಂತ ಅಂದ್ಕೊಂಡಿದ್ರಲ್ಲ, ಅದಕ್ಕೆಲ್ಲ ಕಾರಣ ಇವತ್ತು ಇತ್ಯರ್ಥ ಆಗಲೇಬೇಕು, ಹೇಳಲೇಬೇಕು ಅಂತ ಇಲ್ಲಿ ಕಿಟ್ಟಿ ಹೇಳ್ತಾ ಇರ್ತಾನೆ. ನಾನೇನಾದರೂ ಸತ್ಯ ಹೇಳಿದ್ರೆ ಇಲ್ಲಿ ಈ ಮನೇಲಿರೋ ಮನಸ್ಸುಗಳೆಲ್ಲ ಮುರಿದೋಗ್ಬಿಡುತ್ತೆ ಅಂತ ಹೇಳ್ತಾನೆ. ಆಗ ಕೋದಂಡ ಈ ಮನೆ ಮುರಿಯೋಕ್ಕೆ ಬಂದವರು ಅವ್ರ ಮನಸ್ಸು ಮುರಿದೋದ್ರೆ ಏನು ಪ್ರಾಬ್ಲಮ್ ಆಗಲ್ಲ ಹೇಳು ಅಂತ ಹೇಳ್ತಾ ಇರ್ತಾರೆ. ಮುರಾರಿನೂ ಕೂಡ ಯಾರಂತ ಹೇಳು, ರಾಮಾಚಾರಿ ಮತ್ತು ಚಾರು ಕೂಡ ಅಷ್ಟೇ. ನಾವು ಅವತ್ತಿಂದ ಅದೇ ಪ್ರಶ್ನೆ ಕೇಳ್ತಾ ಇರೋದು, ಕೃಷ್ಣ ನಿನಗೆ ಯಾರು ಅಂತ ಹೇಳು ಅಂತ ಎಲ್ಲರೂ ಕೂಡ ಕೇಳಿದಾಗ ಒಂದೊಂದಾಗಿ ಎಲ್ಲನೂ ಹೇಳ್ತಾನೆ. ಇನ್ನು ಯಾರೂ ಅಲ್ಲ, ವೈಶಾಖ ಅತ್ತಿಗೆ ಅಂತ ಎಲ್ಲರ ಮುಂದೆ ಸತ್ಯ ಹೇಳ್ತಾ ಇರ್ತಾನೆ ಕಿಟ್ಟಿ. ಒಂದೊಂದು ಸತ್ಯ ಹೇಳಿ ಶ್ರುತಿ ಹತ್ರ ಕರೆಸಿ ಒಂದೊಂದು ಸತ್ಯಕ್ಕೂ ಒಂದೊಂದು ಏಟನ್ನು ಹೊಡಿಸ್ತಾನೆ ವೈಶಾಖ ಕೆನ್ನೆಗೆ. ಅಂದರೆ ಜೈಲಿಗೆ ಕಳಿಸಿದ್ದು ರಾಮಾಚಾರಿ ಅಣ್ಣನ ವೈಶಾಖ ಅತ್ತಿಗೆನೆ, ಹಾಗೆ ಈ ಮನೆಗೆ ಕೊಲೆಗಾರನಾಗಿ ನನ್ನನ್ನು ಕಳಿಸಿದ್ದು ಕೂಡ ಇವರೇನೆ ಅಂತ ಇನ್ನೊಂದು ಏಟು ಹೊಡಿಸ್ತಾನೆ. ಒಂದ್ರ ಮೇಲೆ ಒಂದೊಂದು ನಮ್ಮಪ್ಪನ್ನ ಕತ್ತಿ ಹಿಸ್ಕಿ ಸಾಯಿಸಿದ ರಾಕ್ಷಸಿ ಇವಳೆ ಅಂತ ಹೇಳಿ ಒಂದು ಏಟು ಹೊಡಿಸ್ತಾನೆ. ಒಂದಾದ್ಮೇಲೆ ಒಂದೊಂದು ಏಟನ್ನು ಹೊಡಿಸ್ತಾ ಇರ್ತಾನೆ. ಸಾಕು ನಿಲ್ಲಿಸು, ಅವಳು ನನ್ನ ಹೆಂಡತಿ, ಏನು ಅಂದ್ಕೊಂಡಿದೀಯಾ ನೀನು ಅಂದ್ಬಿಟ್ಟು ಕೋದಂಡ ಮಧ್ಯ ಬರ್ತಾನೆ. ಮಧ್ಯ ಬಂದಮೇಲೆ ಮತ್ತೆ ಅಪ್ಪಂಗೆ ಕೇಳ್ತಾನೆ, ಅಪ್ಪ ಹೇಳಿ ಅಪ್ಪ, ನಿಮಗೆ ಗೊತ್ತು ತಾನೆ ಇವ್ರ ಬಂಡವಾಳ ಎಲ್ಲ ಏನು ಅಂತ ಹೇಳಿ ಅಂದಾಗ ಇಲ್ಲಿ ನಾರಾಯಣಾಚಾರ್ಯವ್ರಿಗೆ ತುಂಬ ಖುಷಿ ಆಗುತ್ತೆ, ನಗ್ತಾ ಇರ್ತಾರೆ. ಹೌದಪ್ಪ, ಈ ಪಾಪಿನೇ ಎಲ್ಲ ಮಾಡಿಸಿದ್ದು ಅಂದಾಗ ಕೋದಂಡ ಬಂದು ಇನ್ನೊಂದು ಕೆನ್ನೆಗೆ ಚೆನ್ನಾಗಿ ಕೊಡ್ತಾನೆ. ಆಗ ಕೃಷ್ಣ ಮತ್ತೆ ಹೇಳ್ತಾನೆ, ಇವ್ರು ಯಾರಂತ ಅಂದ್ಕೊಂಡಿದ್ದೀರಾ, ಇವ್ರು ಯಾವ ಅನಾಥರು ಅಲ್ಲ, ಶಾಂಬ ಶಿವರಾಯರ ಮಗಳು ಇವರು. ಸೇಡ್ ತೀರಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಮನೆಗೆ ಬಂದಿರೋದು. ಅಪ್ಪ ತೀರ್ಪು ಕೊಟ್ಟು ಅವರು ಕಲ್ಯಾಣಿಲಿ ಹಾರಿ ಸತ್ತೋದ್ರು ಅಂತ ಹೇಳಿ ಇಲ್ಲಿ ಸೇಡ್ ತೀರಿಸ್ಕೊಳ್ಳೋಕ್ಕೆ ಅಂತ ಬಂದಿದ್ದಾರೆ. ಇವ್ರ ತಮ್ಮನೇ ನನ್ನನ್ನು ಸಾಯಿಸೋಕೆ ಹೊರಟಿದ್ದು, ಇವ್ರಿಗೆಲ್ಲ ಇದ್ದಾರೆ, ಅನಾಥರಲ್ಲ ಅಂದಾಗ ಚೆನ್ನಾಗಿ ಬಾರಿಸಿ ಮನೆಯಿಂದ ಹೊರಗಡೆ ಹಾಕ್ತಾನೆ ಕೋದಂಡ. ಇದಿಷ್ಟು ಫುಲ್ಲು ಒಂದು ಅರ್ಧ ಸೀರಿಯಲ್ ಇದನ್ನೇ ತೋರಿಸ್ತಾರೆ. ಆಮೇಲೆ ನೋಡಿದ್ರೆ ಅದು ಮಾನ್ಯತಾ ಕನಸಾಗಿರುತ್ತೆ. ಮಾನ್ಯತಾ ಮಂಜರಿ ಇಬ್ಬರು ಮಾತಾಡಬೇಕಾದ್ರೆ ಈ ಥರನೇ ಆಗಿರುತ್ತೆ ಮನೇಲಿ ಅಂತ ಅಂದ್ಕೊಂಡು ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ. ನೋಡ್ದ, ನೀನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ ಇಷ್ಟರ ಮಟ್ಟಿಗಿದೆ. ಈಗ ಏನಾದರೂ ನಿನ್ನ ಮನೆಗೆ ಹೋದರೆ ನಿನ್ನನ್ನು ಜೈ ಬಿಡ್ತಾನ? ಸುಮ್ಮನೆ ನನ್ನ ಜೊತೆ ಬಂದುಬಿಡು, ಬೇರೆ ಏನು ಸ್ಕೀಮ್ ಹಾಕ್ತೆ ನೀನು, ನನ್ನ ಜೊತೆ ಫಾರಿನಿಗೆ ಬಂದುಬಿಡು ಮಾನ್ಯತಾ ಅಂತ ಇಲ್ಲಿ ಮಂಜರಿ ಹೇಳ್ಕೊಡ್ತಾ ಇರ್ತಾಳೆ. ಮಾನ್ಯತಾಗೆ ಫುಲ್ಲು ಭಯ ಆಗುತ್ತೆ. ಹೌದು, ಈಗ ಪಾಸ್ಪೋರ್ಟ್ ತೊಗೊಳಕ್ಕಾದ್ರೂ ನನ್ನ ಮನೆಗೆ ಹೋಗ್ಬೇಕಲ್ವಾ, ಮೊದಲೇ ನನಗೊಂದು ಸರಿ ಶೂಟ್ ಮಾಡ್ತೀನಿ ಅಂತ ವಾರ್ನ್ ಮಾಡಿದ್ದ ಜೈ. ಇನ್ನು ನನ್ನ ಮನೆಗೆ ಹೋದರೆ ಏನಾಗುತ್ತೋ ಏನೋ ಅಂತ ಹೇಳಿ ತುಂಬಾ ಭಯ ಪಡ್ತಾ ಇರ್ತಾಳೆ. ಇನ್ನೊಂದು ಕಡೆ ರಾಮಾಚಾರಿ ಹಾಗೆ ಚಾರು ಇಬ್ರಿಗೂ ಕೂಡ ಆಗ್ತಾನೆ ಮನೆ ಒಳಗಡೆ ಕರ್ಕೊಳ್ಳೋದಕ್ಕೆ ಆರತಿನ ಮಾಡ್ತಾ ಇರ್ತಾರೆ. ಶ್ರುತಿ ಆರತಿ ಮಾಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ, ನನಗೆ ಶ್ರುತಿ ಮಾಡೋದು ಬೇಡ, ವೈಶಾಖ ಅಕ್ಕನೇ ಮಾಡಬೇಕು, ನನಗೆ ವೈಶಾಖ ಅಕ್ಕನೇ ಆರತಿ ಮಾಡಿ ಒಳಗೆ ಕರ್ಕೋಬೇಕು ಅಂತ ಇಲ್ಲಿ ವೈಶಾಖಗೆ ಉರಿಸ್ತಾ ಇರ್ತಾಳೆ ಚಾರು. ಆಮೇಲೆ ಅವಳೇ ಅಂದರೆ ಆರತಿ ಮಾಡಿ ಒಳಗಡೆ ಕರ್ಕೊತಾಳೆ. ಸೇರೋದು ರಾಮಾಚಾರಿ ಚಾರು ಇಬ್ಬರು ಕೂಡ ಮನೆ ಒಳಗಡೆ ಹೋಗ್ತಾರೆ. ಸದ್ಯಕ್ಕೆ ಈ ಥರ ಟೆನ್ಷನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಮಾನ್ಯತಾ, ನೀನು ಅಲ್ಲಿ ವೈಶಾಖಕ್ಕೆ ಫೋನ್ ಮಾಡು, ವೈಶಾಖಕ್ಕೆ ಫೋನ್ ಮಾಡಿಬಿಟ್ಟು ಏನು ನಡೀತಿದೆ ಅಂತ ತಿಳ್ಕೊ ಅಂತ ಹೇಳ್ತಾಳೆ. ಅಲ್ಲಿ ವೈಶಾಖಗೆ ಕಾಲ್ ಮಾಡ್ತಾಳೆ. ಇವಳು ಆರತಿ ಮಾಡಿಬಿಟ್ಟು ಹೊರಗಡೆ ಚೆಲ್ಲಕ್ಕೆ ಅಂತ ವೈಶಾಖ ಬಂದಾಗ ಅಲ್ಲಿ ಫೋನ್ ರಿಸೀವ್ ಮಾಡ್ತಾಳೆ. ಅಲ್ಲಿ ಏನು ನಡೀತಿದೆ, ಆ ಕೃಷ್ಣ ಎಲ್ಲ ನನ್ನ ಬಗ್ಗೆ ಸತ್ಯ ಹೇಳ್ಬಿಟ್ನಾ, ಏನು ನಡೀತಾ ಇದೆ ಹೇಳು, ಭಯ ಆಗ್ತಿದೆ ಅಂದ್ಬಿಟ್ಟು ಕೇಳಿದಾಗ ಇಲ್ಲಿ ಸದ್ಯಕ್ಕೆ ಏನೂ ಆಗಿಲ್ಲ, ಆರತಿ ಮಾಡಿ ನಿಮ್ಮ ಮಗಳನ್ನ ಒಳಗಡೆ ಕರ್ಕೊಂಡಿದ್ದೀನಿ, ಎಲ್ಲ ಗೊತ್ತಿರೋ ಥರ ಆಡ್ತಾಳೆ, ಏನಾಗುತ್ತೆ ಯಾವ ಕ್ಷಣದಲ್ಲಿ ಅಂತ ಗೊತ್ತಿಲ್ಲ, ಫುಲ್ಲು ಟೆನ್ಷನ್ ಆಗ್ತಿದೆ ಅಂದಾಗ ನನ್ನ ಹೆಸರು ಮಾತ್ರ ಹೇಳಬೇಡ ಅಂತಾಳೆ ಮಾನ್ಯತಾ. ಮಾಡಿಸಿದ್ದೆಲ್ಲ ನೀವೇನೆ, ನನ್ನ ಹೆಸರು ಹೇಳಬೇಡ ಅಂದರೆ ಏನು ಅಂತ ಇಬ್ಬರು ಕೂಡ ಜಗಳ ಆಡ್ತಾ ಇರ್ತಾರೆ. ಅಲ್ಲಿಗೆ ಕೃಷ್ಣನ್ ಎಂಟ್ರಿ ಆಗುತ್ತೆ. ಏನು ಮೇಡಮ್, ಏನೋ ಫೋನಲ್ಲಿ ಮಾತಾಡ್ತಿದ್ದೀರಾ, ಸ್ಕೀಮ್ ಹಾಕ್ತಿರೋ ಥರ ಇದೆ, ಅದೆಲ್ಲ ಮಾಡಬೇಡಿ, ಸುಮ್ಮನೆ ವೇಸ್ಟು, ಒಂದು ಸ್ವಲ್ಪ ಅರ್ಜೆಂಟ್ ಮಾತಾಡೋದಿದೆ ಬನ್ನಿ ಅಂತ ಕರಿತಾನೆ. ಇನ್ನು ಆ ಫೋನಲ್ಲಿದ್ದಾರಲ್ಲ ನಿಮ್ಮ ಬಾಸು, ಅವ್ರಿಗೂ ಹೇಳಿಬಿಡಿ, ಮುಗೀತು ನಿಮ್ಮಿನ ಕತೆ ಅಂತ ಹೇಳಿ ಫುಲ್ಲು ಅಂದರೆ ಟಾಂಗ್ ಕೊಡೋ ರೀತಿ ಕೃಷ್ಣ ಮಾತಾಡ್ಬಿಟ್ಟು ಹೋಗ್ತಾನೆ. ಓ ಅಕ್ಕನ ಮುಖದಲ್ಲಿ ಭಯ ನೋಡ್ರೋ ಅಂತ ಹೇಳ್ತಾನೆ. ಅಯ್ಯೋ ಏನಾಗುತ್ತೋ ಏನೋ ಇರಿ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟು ಈ ಕಡೆ ಹೋಗ್ತಾಳೆ ವೈಶಾಖ. ಅಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.